ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಇನ್ನೂ ಹಾಸಿಗೆ ಮೇಲಿದ್ದೀರಾ? 7 ಗಂಟೆ ಆಯ್ತಲ್ಲವೇ? ಈಗಾಗಲೇ ನೀವೆಲ್ಲರೂ ಎದ್ದು ಕಾಲಕೃತ್ಯಗಳೆಲ್ಲ ಮುಗಿಸಿಕೊಂಡು ವೈಯಕ್ತಿಕವಾಗಿ ಪ್ರಾರ್ಥಿಸಿಕೊಂಡು ದೇವರ ವಾಕ್ಯ ಓದಿಕೊಂಡು ಮತ್ತೊಮ್ಮೆ ದೇವರ ವಾಕ್ಯ ಎಲ್ಲರೂ ಧ್ಯಾನಿಸುವುದಕ್ಕಾಗಿ ಸಿದ್ಧರಾಗಿದ್ದೀರಿ ಎಂದು ನಾನು ಅಂದ್ಕೊಳ್ತೇನೆ. ನಿಮ್ಮಲ್ಲಿ ಕೆಲವರು ಬಹಳ ಸ್ಮಾರ್ಟ್ ಆಗಿದ್ದೀರಲ್ಲವೇ? ನೀವು ಈಗಾಗಲೇ ನಿಮ್ಮ ಪರ್ಸನಲ್ ಪ್ರೇಯರ್ ಮುಗಿಸಿಕೊಂಡು ಮತ್ತೊಮ್ಮೆ ವಾಕ್ಯ ಧ್ಯಾನಕ್ಕಾಗಿ ಸಿದ್ಧರಾಗಿದ್ದೀರೆಂದು. ಇನ್ನು ಕೆಲವರು ಪಾಪ ರಾತ್ರಿ ಬಹಳ ರಾತ್ರಿಯವರೆಗೂ ಕೆಲಸ ಮಾಡಿ ನಿದ್ದೆ ಮಾಡಿರಲ್ಲ. ಒಂದು ವೇಳೆ ನೀವು ಹೊರದೇಶದಲ್ಲಿದ್ದು ನಿಮಗೆ ಅನುಕೂಲವಿಲ್ಲದ ಸಮಯ ಇದ್ದದ್ದಕ್ಕಾಗಿ ತೊಂದರೆ ಎದುರಿಸ್ತಿರ್ಬೋದು. ಬನ್ನಿರಿ, ದೇವರ ವಾಕ್ಯ ನಮ್ಮನ್ನು ನೂತನಗೊಳಿಸುವಂಥದ್ದಾಗಿದೆ. ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಾವು ಯಾವ ಸ್ಥಿತಿಯಲ್ಲಿದ್ದರೂ, ಯಾವುದೇ ಸಮಯದಲ್ಲಿದ್ದರೂ, ಎಲ್ಲಾ ಸಮಯ ಯೇಸುವನ್ನು ಸ್ತುತಿಸಲು ಒಳ್ಳೆಯ ಸಮಯವಾಗಿದೆ ಎಂದು, ಅನುಕೂಲತೆಯಲ್ಲಿಯೂ ಅನಾನುಕೂಲತೆಯಲ್ಲಿಯೂ ಸುವಾರ್ತೆ ಸಾರಿರಿ ಎಂದು ಹೇಳಿದ್ದೀರಿ. ಪ್ರತಿದಿನ ದೇವರೇ ಅನೇಕ ಸಾರಿ ಸೋಷಿಯಲ್ ಮೀಡಿಯಾದ ಮೂಲಕ ನಿಮ್ಮ ವಾಕ್ಯವನ್ನು ಸಾರುತ್ತಿರುವಾಗ ಅನೇಕರು ಆಧ್ಯಾತ್ಮಿಕವಾಗಿ ಬಲಪಡುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು. ನನ್ನ ಮಾತು ಸುಮ್ಮನೆ ಹೋಗೋದಿಲ್ಲ ಅಂದಿದ್ದೀರಿ. ಪರಿಶುದ್ಧಾತ್ಮನ ಕಾರ್ಯಗಳನ್ನು ವಾಕ್ಯದ ಮುಖಾಂತರ ಮನುಷ್ಯರ ಹೃದಯದೊಳಗಡೆ ನೆರವೇರಿಸಿ ನಿಮ್ಮ ನಾಮಕ್ಕೆ ಮಹಿಮೆ ತಂದುಕೊಳ್ಳಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನೀವು ಬೈಬಲನ್ನು ಓದಿರಿ, ದಿನಾಲು ಓದಿರಿ, ಕ್ರಮ ತಪ್ಪದೆ ಓದಿರಿ. ಆದಿಕಾಂಡ ಮೊದಲುಗೊಂಡು ಪೂರ್ತಿಯಾಗಿ ಓದಿರಿ, ಮತ್ತಾಯ ಮೊದಲುಗೊಂಡು ಪೂರ್ತಿಯಾಗಿ ಓದಿರಿ. ಆಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ದಿನ ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ ವಚನ 35ರಿಂದ ಓದುತ್ತೇನೆ, ಕೇಳ್ರಿ. ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೇ ಕರ್ಕೊಂಡು ಹೋದರು. ಬೇರೆ ದೋಣಿಗಳು ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತು. ಅಂತಹ ದೊಡ್ಡ ದೇವರು ಇಂತಹ ಚಿಕ್ಕ ದೋಣಿಯಲ್ಲಿ ಪ್ರಯಾಣ ಮಾಡಿರೋದಾದರೆ ಎಂತಹ ಅದ್ಭುತ ನೋಡಿ. ಅಂತಹ ದೊಡ್ಡ ದೇವರು ಪರಲೋಕದಲ್ಲಿರುವ ಸಿಂಹಾಸನವನ್ನು ಲೆಕ್ಕಿಸಲಾರದೆ ಮನುಷ್ಯರ ಹೋಲಿಕೆಯಲ್ಲಿ ಹುಟ್ಟಿ ದಾಸನ ಸ್ವರೂಪ ಧರಿಸಿಕೊಂಡು ಶಿಲುಬೆ ಮರಣ ಹೊಂದುವಷ್ಟು ತನ್ನನ್ನು ತಾನು ತಗ್ಗಿಸಿಕೊಂಡರು. ಯಾರಿಗೋಸ್ಕರ? ನಾನು ನಂಬುತ್ತೇನೆ, ನನಗೋಸ್ಕರವೇ ಎಂದು. ನನ್ನನ್ನು ವಿಮೋಚಿಸುವುದಕ್ಕೋಸ್ಕರ, ನನ್ನ ಚಿಂತಾಭಾರವನ್ನೆಲ್ಲ ತೊಲಗಿಸುವುದಕ್ಕೋಸ್ಕರ, ನನ್ನನ್ನು ನನ್ನ ಶ್ರಮೆಗಳಿಂದ ಬಿಡಿಸುವುದಕ್ಕೋಸ್ಕರ, ಮತ್ತಷ್ಟು ಮುಖ್ಯವಾಗಿ ಆತನ ರಾಜ್ಯದ ವಾರಸುದಾರನಾಗಿ ನನ್ನನ್ನು ಮಾಡುವುದಕ್ಕೋಸ್ಕರ. ಹಾಲೆಲೂಯಾ. ಯೇಸು ಕ್ರಿಸ್ತನ ಶಿಷ್ಯರು ಎಷ್ಟು ಧನ್ಯರು ನೋಡಿ. ಆಗ ತಾನೇ ಅದ್ಭುತ ಕಾರ್ಯ ನೋಡುತ್ತಾರೆ. ಆ ಚಿಕ್ಕ ದೋಣಿಯಲ್ಲಿ ಯೇಸುವನ್ನು ಹತ್ತಿಸಿಕೊಂಡು ಇವರು ಕೂಡ ಹತ್ತಿ ಹೋಗ್ತಾರೆ. ಯೇಸು ಆ ದೋಣಿಯೊಳಗೆ ಹಿಂಭಾಗದಲ್ಲಿ ತಲೆಗಿಂಬನ್ನು ಹೊರಗಿ ನಿದ್ದೆ ಮಾಡುತ್ತಾ ಇದ್ದನಂತೆ. ನನಗೆ ಗೊತ್ತಿಲ್ಲ ಸಮುದ್ರದಲ್ಲಿ ಹೇಗೆ ನಿದ್ದೆ ಮಾಡ್ತಾರೆಂದು, ಆದರೆ ಅಷ್ಟಕ್ಕೂ ಯೇಸು ನಿದ್ದೆ ಮಾಡಿದಾರ ಅಂದ್ಕೊಳ್ತೀರಾ? ಕೇಳಿ ಪ್ರಿಯರೇ, ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನು ಬೇಕಂತಲೇ ಸ್ವಲ್ಪ ಮೌನವಾಗಿದ್ದನು. ಅಷ್ಟರಲ್ಲಿ ಏನಾಯ್ತು ನೋಡಿರಿ. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ? ಇಲ್ಲಿ ಹೇಳಲ್ಪಟ್ಟ ಸಮುದ್ರದ ವಿಷಯದಲ್ಲಿ ಗಲಿಲಾಯ ಎಂಬ ಪ್ರಾಂತ್ಯಕ್ಕೆ ನಾನು 1-2-3 ಸಾರಿ ಹೋದಾಗ ನೋಡಿದ್ದೇನೆ ಪ್ರಿಯರೇ. ಗಲಿಲೆಯ ಸಮುದ್ರವಾಗಲಿ ಅದರ ತೀರವಾಗಲಿ ಅದು ಫೆರಿ, ಅಂದರೆ ಅಲ್ಲಿ ಯೋರ್ದಾನ್ ನದಿ ಅಷ್ಟೇ ಅಲ್ಲ, ಆ ಗಲಿಲಾಯ ನೀರು 2 ಸೇರುವ ಸ್ಥಳ ಅದಾಗಿದೆ. ಹಾಗಾಗಿ ಅದು ಒಂಥರ ಸಮುದ್ರದ ಹಾಗೆ ಇರುತ್ತೆ. ಆ ನೀರು ಬಹಳ ಒಳ್ಳೆ ನೀರು, ಅದರಲ್ಲಿರುವ ಮೀನು ಬಹಳ ರುಚಿಯಾಗಿರ್ತವೆ. ನೀವು ಅದರ ಮ್ಯಾಪ್ ನೋಡುವುದಾದರೆ ಆ ಗಲಿಲಾಯ ಸಮುದ್ರದ ಸುತ್ತಮುತ್ತಲೂ ಯೇಸು ಸಂಚರಿಸಿ ಹೆಚ್ಚು ಗಲಿಲಾಯ ಪ್ರಾಂತ್ಯದಲ್ಲಿ ಸೇವೆ ಮಾಡಿದ್ದಾರೆ. ಆ ಒಂದು ಮೂಲೆಯಲ್ಲಿ, ಈ ಒಂದು ಮೂಲೆಯಲ್ಲಿ, ಆ ಸಮುದ್ರದ ತೀರ, ಈ ಸಮುದ್ರ ತೀರ, 5 ರೊಟ್ಟಿ 2 ಮೀನು ಸಾವಿರಾರು ಜನರಿಗೆ ಹಂಚಿರುವ ಬೆಟ್ಟ, ಧನ್ಯತೆಯ ಬೆಟ್ಟ, ಮತ್ತೊಂದು ಕಡೆ ಎಣ್ಣೆ ಮರಗಳ ಗುಡ್ಡ, ಇನ್ನೊಂದು ಕಡೆ ಆ ಒಂದು ಕಪೆರ್ನಹೋಮು, ಇನ್ನೊಂದು ಕಡೆ ಗೆನೆಜರೆತ್, ಮತ್ತೊಂದು ಕಡೆ ಬೆತ್ಸಾಯಿದ, ಮತ್ತೊಂದು ಕಡೆ ಬೇರೆ ಬೇರೆ ಸ್ಥಳ. ಈ ಸ್ಥಳದಿಂದ ಆ ಸ್ಥಳ, ಆ ಸ್ಥಳದಿಂದ ಈ ಸ್ಥಳಕ್ಕೆ ದೋಣಿ ಪ್ರಯಾಣ ಮಾಡಿ ಯೇಸು ಹೋಗ್ತಿದ್ರು. ಆತನು ಪ್ರಯಾಣ ಮಾಡಿದ ದೋಣಿ ಇವತ್ತಿಗೂ ಅಲ್ಲಿ ಚದರಿ ಹೋಗಿರುವಂತಹ ಆ ದೋಣಿಯ ಚಿಕ್ಕ ಚಿಕ್ಕ ಕಟ್ಟಿಗೆಗಳನ್ನೆಲ್ಲ
ಹಾಗೇ ಜೋಡಿಸಿಟ್ಟಿದ್ದಾರೆ. ಅಂತಹ ದೊಡ್ಡ ದೇವರು ನಮಗೋಸ್ಕರ ಎಷ್ಟು ತಗ್ಗಿಸಿಕೊಂಡಿದ್ದಾರೆಂದು ನೋಡಿ ಆಶ್ಚರ್ಯವೆನಿಸುತ್ತೆ. ಅಷ್ಟೊಂದು ಶಿಷ್ಯರನ್ನು ಪ್ರೀತಿಸಿ ಅಷ್ಟೊಂದು ಯೇಸು ಅದ್ಭುತ ಕಾರ್ಯಗಳನ್ನು ಮಾಡ್ತಿರುವಾಗ ತುಫಾನು ಎದ್ದ ಕೂಡಲೇ ಸ್ವಾಮಿ ತುಫಾನು ಎದ್ದಿದೆ ಎಂದು ಹೇಳಬಹುದಿತ್ತಲ್ಲವೇ? ಆ ತುಫಾನು ಬೆಳೆದು ದೊಡ್ಡದಾದಾಗ, ದೊಡ್ಡ ಬಿರುಗಾಳಿ ಆದಾಗ, ಆ ಹಡಗಿನ ಕೆಲವೊಂದು ಅಂಚುಗಳು ಕಿತ್ತುಕೊಂಡು ಒಡೆದು ಹೋಗುವವರೆಗೂ ಅವರು ಶತವಿಧಾನದಲ್ಲಿ ಪ್ರಯತ್ನ ಮಾಡಿ ಕೊನೆಗೆ ಸೋತವರಾಗಿ ಅನೇಕ ರೀತಿಯಾಗಿ ಒದ್ದಾಡಿ ನಾನಾ ರೀತಿಯಲ್ಲಿ ತೊಂದರೆ ಎದುರಿಸಿ ಇನ್ನು ಕೈಲಾಗಲ್ಲ ಎಂದು ಅವರು ಕೈ ಎತ್ಕೊಂಡಾಗ ಇನ್ನು ಈಗ ನಮ್ಮಿಂದಾಗಲ್ಲ ಎಂಬ ಸಮಯದಲ್ಲಿ ಪ್ರಭುವೇ ನಾವು ಮುಳುಗಿ ಹೋಗುತ್ತಿದ್ದೇವೆ, ಸಹಾಯ ಮಾಡಿರಿ ಅಂದಿದ್ಯಾದರೆ ಚೆನ್ನಾಗಿರ್ತಾ ಇತ್ತು. ಆದರೆ ಏನ್ ಹೇಳ್ತಾರೆ ನೋಡಿ, ನಾವು ಮುಳುಗಿ ನಶಿಸಿ ಹೋಗುತ್ತಿದ್ದೇವೆ, ನಿನಗೆ ಚಿಂತೆ ಇಲ್ಲವೋ? ಅಷ್ಟಕ್ಕೂ ನಮ್ಮ ಕುರಿತು ಚಿಂತಿಸುವವರು ಈ ದಿನ ಯಾರಿದ್ದಾರೆ ಹೇಳಿ? ಅಯ್ಯೋ, ಸ್ವಂತವರು ಕೂಡ ಒಬ್ಬರನ್ನೊಬ್ಬರು ಲಕ್ಷಿಸಲಾರದಂತಹ ಪರಿಸ್ಥಿತಿಯಲ್ಲಿದ್ದೇವೆ. ಒಂದು ವೇಳೆ ಯಾರಾದರೂ ಲಕ್ಷಿಸೋದಾದರೆ ಅದರಲ್ಲಿ ಸ್ವಲಾಭವಿರುತ್ತೆ ಹೊರತು ನಮ್ಮ ವಿಷಯದಲ್ಲಿ ನಿಜವಾದ ಪ್ರೀತಿ ತೋರಿಸುವಂಥವರು ಈ ಲೋಕದಲ್ಲಿ ಯಾರೂ ಕಾಣಿಸೋದಿಲ್ಲ. ಒಮ್ಮೆ ತಂದೆ ತಾಯಿಗಳು ಹೇಳ್ತಾ ಇದ್ರು, ಅವರ ಪ್ರೀತಿ ಕೂಡ ಈ ದಿನಗಳಲ್ಲಿ ಅಷ್ಟಷ್ಟು ಮಾತ್ರಕ್ಕೆ ಇದೆ ಎಂದು. ಆತನು ನಿಮಗೋಸ್ಕರ ಚಿಂತಿಸುವ ಆತನಾಗಿರುವುದರಿಂದ ನಿಮ್ಮ ಎಲ್ಲಾ ಚಿಂತೆ ಆತನ ಮೇಲೆ ಹಾಕಿರಿ ಎಂದು ಬೈಬಲ್ ಹೇಳ್ತಾ ಇದ್ರೆ, ನಾವು ಮುಳುಗಿ ಹೋಗ್ತಾ ಇದ್ದೇವೆ, ನಾವು ನಶಿಸಿ ಹೋಗುತ್ತಿದ್ದೇವೆ, ಸ್ವಾಮಿ ನಿನಗೆ ಚಿಂತೆ ಇಲ್ಲವೋ ಅನ್ನುತ್ತಾರಲ್ಲವೇ? ನಾವು ಕೂಡ ಬಹಳಷ್ಟು ಸಾರಿ ಹೀಗೆ ಹೇಳ್ತೇವಲ್ಲವೇ? ದೇವರು ಮರ್ತೋದ್ರು ನಮ್ಮನ್ನು, ದೇವರು ಬಿಟ್ಬಿಟ್ರು ನಮ್ಮನ್ನು, ದೇವರೇ ನಮಗೆ ಹೀಗೆ ಮಾಡಿದ್ದಾರೆ, ಈ ದರಿದ್ರತೆ ಯಾಕೆ ಬಂದಿತ್ತು, ದೇವರೇ ಕೊಟ್ಟಿದ್ದಾರೆ. ನನಗೆ ಮೊರೆಯಿಡಿರಿ, ನಾನು ಉತ್ತರಿಸುತ್ತೇನೆ ಅಂದಿದ್ದಾರೆ ದೇವರು. ಆಪತ್ಕಾಲದಲ್ಲಿ ಮೊರೆಯಿಡಿರಿ, ಸಹಾಯ ಮಾಡ್ತೇನೆ ಅಂದಿದ್ದಾರೆ ದೇವರು. ಆದರೆ ಇಲ್ಲಿ ಶಿಷ್ಯರು ತಮ್ಮ ಇಷ್ಟ ಬಂದ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಆ ತುಫಾನು ಅವರೇ ಎದುರಿಸಬಲ್ಲರು ಎಂಬುದಾಗಿ. ನಾವು ಕೂಡ ಪ್ರಿಯರೇ, ನಾವು ಪ್ರಾರಂಭದಲ್ಲಿಯೇ ಅಂದರೆ ಸಮಸ್ಯೆ ಪ್ರಾರಂಭದಲ್ಲಿಯೇ ಈ ಸಮಸ್ಯೆ ಇದೆ ಎಂಬುದಾಗಿ ದೇವರಿಗೆ ಬೇಡಿಕೊಳ್ಳುವುದಾದರೆ, ಈ ಸಮಸ್ಯೆಯನ್ನು ಪರಿಷ್ಕರಿಸಿರಿ ದೇವರೇ ಎಂದು ಆತನ ಕೈಗೆ ಒಪ್ಪಿಸೋದಾದರೆ ಕ್ಷಣ ಮಾತ್ರದಲ್ಲಿ ತೀರಿ ಹೋಗುತ್ತೆ ನಮ್ಮ ಸಮಸ್ಯೆ. ಅವಶ್ಯಕತೆ, ಕೊರತೆ, ಬಾಧೆ, ರೋಗ ಎಲ್ಲವೂ ತೊಲಗಿ ಹೋಗುತ್ತೆ. ಆದರೆ ನಾವು ನಮ್ಮಷ್ಟಕ್ಕೆ ನಾವು ಅದನ್ನು ಸರಿಪಡಿಸಿಕೊಳ್ಳಲು ಬಯಸ್ತೇವೆ. ನಮ್ಮ ತಿಳುವಳಿಕೆಯಿಂದ, ನಮ್ಮ ಜ್ಞಾನದಿಂದ, ನಮ್ಮ ಖಂಡಬಲದಿಂದ, ನಮ್ಮ ಬುದ್ಧಿಬಲದಿಂದ, ನಮ್ಮ ಬಂಧು ಬಳಗದಿಂದ, ನಮ್ಮ ಸ್ವಶಕ್ತಿಯಿಂದ ಏನೋ ಮಾಡಬೇಕಂದ್ಕೊಂಡು ಬಹಳಷ್ಟು ಸಾರಿ ಸಮಸ್ಯೆ ದೊಡ್ಡದಾಗುವವರೆಗೂ ದೇವರ ಬಳಿಗೆ ಜನರು ಬರಲ್ಲ. ಅದು ಗಂಡ ಹೆಂಡತಿಯರ ಮಧ್ಯದಲ್ಲಿರುವ ಸಮಸ್ಯೆ ಆಗಿರ್ಬೋದು, ಅದು ಆಸ್ತಿಗೆ ಸಂಬಂಧವಾದ ಸಮಸ್ಯೆ ಆಗಿರ್ಬೋದು, ಅದು ಆರೋಗ್ಯದ ವಿಷಯದಲ್ಲಾಗಿರ್ಬೋದು, ಅದು ಆರ್ಥಿಕ ವಿಷಯದಲ್ಲಾಗಿರ್ಬೋದು, ಅಷ್ಟೇ ಅಲ್ಲ ಪ್ರಕೃತಿ ವಿಕೋಪ, ತುಫಾನುಗಳಾಗಿರ್ಬೋದು, ಪ್ರಳಯಗಳು, ಹೋರಾಟಗಳು ಆಗಿರಬಹುದು. ಯಾವತ್ತೇ ಆಗಲಿ ನೆನಪಿಟ್ಕೊಳ್ಳಿರಿ, ನಿಮ್ಮ ಎದುರು ಒಂದು ಇಕ್ಕಟ್ಟಾದ ಪರಿಸ್ಥಿತಿ ಇರೋದಾದ್ರೆ ಅದನ್ನು ಯೇಸುವಿನ ಕೈಗೆ ಒಪ್ಪಿಸಿರಿ. ನೀವು ಒಂದು ಸಮಸ್ಯೆಯನ್ನು ಎದುರಿಸುತ್ತಿರೋದಾದ್ರೆ ಫಸ್ಟ್ ಥಿಂಗ್ ಮೊಳಕಾಲೂರಿ, ದೇವರೇ ಈಗೋ ನನ್ನ ಸಮಸ್ಯೆ ಪರಿಷ್ಕರಿಸಿರಿ ಎಂದು ನಂಬಿಕೆಯಿಂದ ಕೇಳ್ರಿ. ಅದ್ಭುತಗಳು ನಮ್ಮ ಜೀವಿತದಲ್ಲಿ ನೆರವೇರ್ತವೆ. ಆದರೆ ಬಹಳಷ್ಟು ಜನ ನಷ್ಟ ಹೋದ ನಂತರ, ಕಷ್ಟಗಳನ್ನು ಅನುಭವಿಸಿದ ನಂತರ, ಇನ್ನು ಯಾವುದೇ ಗತಿ ಇಲ್ಲದಿರುವಾಗ ದಿಕ್ಕಿಲ್ಲದವನಿಗೆ ದೇವರೇ ದಿಕ್ಕಾಗಿದ್ದಾರೆ ಎನ್ನುವಂತೆ ಕೆಲವೊಂದು ಜನ ಅಂತಹ ಪರಿಸ್ಥಿತಿಯಲ್ಲಿಯೇ ಯೇಸುವಿನ ಬಳಿಗೆ ಬರ್ತಾರೆ. ಬೇಕಾಗಿಲ್ಲ, ನಿಮ್ಮ ಕ್ಷೇಮದ ದಿನಗಳಲ್ಲಿಯೇ ಯೇಸುವನ್ನು ನಂಬೋದಾದರೆ ನಿಮ್ಮ ಬದುಕಿನ ದಿನಮಾನಗಳಲ್ಲೆಲ್ಲ ಆಶೀರ್ವಾದ ಹೊಂದುತ್ತೀರಿ. ನಿಮ್ಮ ಯೌವನ ಕಾಲದಲ್ಲಿಯೇ ನಿಮ್ಮ ಜೀವಿತ ದೇವರಿಗೆ ಅರ್ಪಿಸೋದಾದರೆ ನಿಮ್ಮ ಜೀವಿತ ಕಾಲವೆಲ್ಲ ನೀವು ಆಶೀರ್ವದಿಸಲ್ಪಡ್ತೀರಿ. ನಿಮ್ಮ ಪಾಪವಾಗಲಿ ನಿಮ್ಮನ್ನು ನಾಶನಗೊಳಿಸುವಂತಹ ಪ್ರತಿಯೊಂದು ಕೇಡನ್ನು ನೀವು ಯೇಸುವಿನ ಬಳಿಗೆ ಅದನ್ನು ತರೋದಾದರೆ ಅದನ್ನು ಆತನು ಶಿಲುಬೆಗೆ ಜಡಿದಿರುವುದರಿಂದ ನಿಮಗೆ ಕ್ಷಮಾಪಣೆ ಕೊಡ್ತಾರೆ, ನಿಮಗೆ ಆ ಬಲಹೀನತೆಯಲ್ಲಿ ಜಯವನ್ನು ಕೊಡುತ್ತಾರೆ. ಆ ಶಿಷ್ಯರು ಎಷ್ಟೋ ಪ್ರಯತ್ನ ಮಾಡಿ ಕೊನೆಗೆ ವಿಫಲರಾದ ನಂತರ ಆಗ ನಾವು ನಶಿಸಿ ಹೋಗುತ್ತಿದ್ದೇವೆ, ನಿನಗೆ ಚಿಂತೆ ಇಲ್ಲವೋ ಎಂದು ಆತನಿಗೆ ಹೇಳಿದರು. 39ನೇ ವಚನ. ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೂಡಲೇ ಗಾಳಿ ನಿಂತು ಹೋಗಿ ಎಲ್ಲಾ ಶಾಂತವಾಯಿತು. ಹಾಲೆಲ್ಲೂಯಾ! ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿರುವಂತಹ ಸೃಷ್ಟಿಕರ್ತನಿಗೆ
ಅಸಾಧ್ಯವಾದದ್ದು ಯಾವುದಾದರೂ ಇದೆಯೋ? ಗಾಳಿ ಕಳಿಸುವಾತನು ಆತನೇ, ಮಳೆ ಸುರಿಸುವಾತನು ಕೂಡ ಆತನೇ, ಬೆಳೆ ಬೆಳೆಸುವಾತನು ಆತನೇ, ಬಿಸಿಲು ಬರುಮಾಡುವಾತನು ಆತನೇ, ಅವೆಲ್ಲವುಗಳನ್ನು ನಮ್ಮ ಕ್ಷೇಮಕ್ಕಾಗಿ ಮಾರ್ಪಡಿಸುವಾತನು ಕೂಡ ಆತನೇ. ಆತನನ್ನು ಬಿಟ್ಟು ನಾವು ಏನು ಮಾಡಲಾಗುತ್ತೆ ಪ್ರಿಯರೇ? ಆತನ ಸಹಾಯವಿಲ್ಲದೆ ನಾವೇನು ಉದ್ಧರಿಸಲಾಗುತ್ತದೆ? ಯಾವತ್ತೇ ಆಗಲಿ ನೆನ್ಪಿಟ್ಕೊಳ್ಳಿ, ಇದು ನನ್ನ ಬಲ, ಇದು ನನ್ನ ಪರಾಕ್ರಮ, ನನ್ನ ಶಕ್ತಿ ಎಂದು ಜಂಬ ಕೊಚ್ಕೊಂಡಿರುವ ನೆಬೂಕದ್ನೆಚ್ಚರನು ಹುಲ್ಲು ತಿನ್ನುವ ಅಡವಿಯ ಮೃಗದ ಹಾಗೆ ಮಾರ್ಪಟ್ಟನಂತೆ. ಹೌದು, ಅನೇಕ ಸಾರಿ ನಮ್ಮ ಬಲವನ್ನು ನಂಬಿಕೊಂಡು ಚಿಕ್ಕಲಿ ಬೀಳ್ತೇವೆ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನೂ ಮಾಡಬಲ್ಲೆನು ಎಂದು ನಂಬಿ ನಿಮ್ಮ ಸಮಸ್ಯೆ ದೇವರ ಕೈಗೆ ಒಪ್ಪಿಸೋದಾದರೆ, ಅದು ನಿಮ್ಮ ವಿವಾಹ ವಿಷಯದಲ್ಲಿನ ಹೋರಾಟ ಆಗಿರಬಹುದು, ಹಿರಿಯರು ನಿಮ್ಮ ಸಮಸ್ಯೆಯನ್ನು ಸುಧಾರಿಸದೇ ಇರಬಹುದು, ಕೋರ್ಟ್ ಹತ್ತಿದರೂ ನಿಮಗೆ ಪರಿಷ್ಕಾರ ದೊರಕದೇ ಇರಬಹುದು, ಎಷ್ಟೇ ಪ್ರಯತ್ನ ಮಾಡಿದರೂ ನಿಮ್ಮ ಸಮಸ್ಯೆಗೆ ಬಿಡುಗಡೆ ದೊರಕದೇ ಇರಬಹುದು. ಹಾಗಾದರೆ ಒಂದು ಸಾರಿ ದೇವರಿಗೆ ಅದನ್ನು ಒಪ್ಪಿಸಿ ನೋಡಿ. ನೀವಿಬ್ಬರೂ ಸೇರಿ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ, ದೇವರೇ, ನಮ್ಮ ಕುಟುಂಬದಲ್ಲಿ ಎದ್ದಿರುವ ಈ ದೊಡ್ಡ ತುಫಾನನ್ನು ನೋಡಯ್ಯಾ ಅಂದಾಗ ಆತನು ಗದ್ದರಿಸುತ್ತಾನೆ. ತುಫಾನನ್ನು ಉಂಟುಮಾಡುವ, ಕಳವಳ ಉಂಟುಮಾಡುವ, ವೇದನೆಗೂ ಬಾಧೆಗೂ ಕಷ್ಟಕ್ಕೂ ನಷ್ಟಕ್ಕೂ ನಾಶನಕ್ಕೂ ಮೂಲಕರ್ತನಾದ ಸೈತಾನನನ್ನು ಯೇಸು ಜಯಿಸಿದ್ದಾರೆ. ಆ ಸೈತಾನನ ಕ್ರಿಯೆಗಳನ್ನೆಲ್ಲ ಬಂಧಿಸುತ್ತಾರೆ. ಗಾಳಿಯನ್ನು ಗದರಿಸಿದಾಗ ಸಮುದ್ರ ಶಾಂತವಾಯಿತು. ನಮ್ಮ ಹೃದಯದಲ್ಲಿ ಕೆಲವೊಂದು ಸಾರಿ ಹೋರಾಟಗಳು ಎದುರಾಗ್ತವೆ. ಹೊರಗೆ ಸುರಿಯೋ ಮಳೆ ಸಂಗತಿ ಬಿಟ್ಬಿಡಿ, ಹೊರಗಿರುವ ತೂಫಾನಿನ ಸಂಗತಿ ಬಿಟ್ಬಿಡಿ. ಹೃದಯದೊಳಗೆ ತೂಫಾನು ಉಂಟಾಗಿ ಎಷ್ಟೋ ಜನ ಚೆದರಿ ಹೋಗ್ತಿದ್ದಾರೆ, ಬೈದಾಡಿಕೊಳ್ತಿದ್ದಾರೆ, ಕಿರ್ಚಾಡಿಕೊಳ್ತಿದ್ದಾರೆ, ಹೃದಯದಲ್ಲಿ ಬಾಧೆ ಪಡ್ತಿದ್ದಾರೆ, ರೋಧಿಸ್ತಿದ್ದಾರೆ. ಯಾರು ನನಗೆ ಪರಿಷ್ಕಾರ, ಯಾರು ನನಗೆ ಬಿಡುಗಡೆ ಕೊಡೋದು, ಏನು ನನ್ನ ಈ ಪರಿಸ್ಥಿತಿ ಎಂದಿರುವಾಗ, ಏಸಯ್ಯ ಇದು ನನ್ನ ಸ್ಥಿತಿ ಎಂದು ಆತನಿಗೆ ಹೇಳ್ರಿ. ನದಿಯಂತೆ ನಿಮಗೆ ಸಮಾಧಾನ ಹರಿಯುವಂತೆ ಮಾಡ್ತೇನೆಂದು ದೇವರು ಹೇಳ್ತಾರೆ. ಸಮಾಧಾನವು ನಿಮ್ಮ ಹೃದಯವನ್ನೆಲ್ಲ ಆಳುವಂತೆ ಮಾಡ್ತೇನೆ ಅನ್ನುತ್ತಾರೆ. ಸಮಾಧಾನದ ಪ್ರಭುವಾಗಿರುವ ಯೇಸುವಿನ ಬಳಿಗೆ ಬಂದಾಗ ಕಳವಳಗಳಿಂದ ಬಿಡುಗಡೆ, ಹೋರಾಟಗಳಿಂದ ಬಿಡುಗಡೆ, ಕೇಡಿನಿಂದ ನಾಶನದಿಂದ ನಮಗೆ ಜಯ ದೊರಕುತ್ತದೆ. ಗಾಳಿಯನ್ನು ಗದರಿಸಿ ಸಮುದ್ರವನ್ನು ಶಾಂತಗೊಳಿಸಿದಾಗ ಅದ್ಭುತವನ್ನು ನೋಡಿ ಅಲ್ಲಿದ್ದವರೆಲ್ಲರೂ, ಈತನು ಯಾರು? ಯಾಕೆಂದರೆ ಗಾಳಿ ಸಮುದ್ರವೂ ಈತನಿಗೆ ಅಧೀನವಾಗ್ತದೆ ಎಂದು ನೋಡಿ ಆಶ್ಚರ್ಯಗೊಂಡರು. ಅನೇಕರು ಯೇಸುವನ್ನು ನಂಬಿದರು. ಈ ದಿನ ನಮ್ಮ ಸಮಸ್ಯೆಗಳನ್ನು ನೋಡಿಕೊಂಡು ಕುಗ್ಗಿ ಹೋಗದಂತೆ, ನಮ್ಮ ಸಮಸ್ಯೆಗಳನ್ನು ಇತರರ ಬಳಿಗೆ ತೆಗೆದುಕೊಂಡು ಹೋಗಿ ಅವರನ್ನು ಕುಗ್ಗಿಸಿ ಬಿಡದೆ, ಅವರಿಗೂ ಕೂಡ ಗಲಿಬಿಲಿಗೊಳಿಸಿ ಮತ್ತಷ್ಟು ಕೇಡಿನೊಳಗೆ ನಮ್ಮ ಜೀವಿತ ನಡೆಸಿಕೊಳ್ಳದಂತೆ, ನಿಮ್ಮ ಬಾಧೆ, ನಿಮ್ಮ ವೇದನೆ, ನಿಮ್ಮ ಸಮಸ್ಯೆ ದೇವರ ಬಳಿಗೆ ತೆಗೆದುಕೊಂಡು ಹೋಗಿ. ಯಾವ ತೂಫಾನು ನಿಮ್ಮನ್ನು ಕಾಡಿಸಿ ಪೀಡಿಸುತ್ತಾ ಇದೆ ಪ್ರಿಯರೇ? ತೂಫಾನು ಅಂದರೆ ಏನು? ನಮಗೆ ಒದ್ದೆ ಮಾಡುತ್ತದೆ, ನಮಗೆ ಕಳವಳಗೊಳಿಸುತ್ತದೆ, ನಮಗೆ ಗಲಿಬಿಲಿಗೊಳಿಸುತ್ತದೆ, ನಮಗೆ ಹಾಳು ಮಾಡುತ್ತದೆ. ಎಷ್ಟು ಪ್ರಳಯ ತೂಫಾನುಗಳು ಬರ್ತಿವೆ ಎಂದು ನೋಡ್ತಿದ್ದೇವಲ್ಲವೇ? ಎಷ್ಟೊಂದು ರಾಜ್ಯಗಳಲ್ಲಿ, ಎಷ್ಟೊಂದು ದೇಶಗಳಲ್ಲಿ ಈ ತುಫಾನಿನಿಂದ ಎಷ್ಟು ನಷ್ಟ ಉಂಟಾಗ್ತಿದೆ ಎಂದು ನೋಡ್ತಿದ್ದೇವಲ್ಲವೇ? ನಮ್ಮ ಅಂತರಂಗದಲ್ಲುಂಟಾಗುವ ತೂಫಾನಾಗಲಿ, ನಮ್ಮ ನಿಜ ಜೀವಿತದಲ್ಲಿ ಎದುರಾಗುವ ಹೋರಾಟಗಳಾಗಲಿ, ಅವುಗಳನ್ನು ದೇವರ ಕೈಗೆ ಒಪ್ಪಿಸುವುದನ್ನು ಕಲಿಯೋಣ. ಆತನು ತೂಕಡಿಸಲ್ಲ, ನಿದ್ರಿಸಲ್ಲ. ಯೇಸು ನಮ್ಮೊಂದಿಗಿದ್ದಾರೆ ಎಂಬುದಾಗಿ ಶಿಷ್ಯರು ಪಾಪ ಮರೆತರು. ಅದೇ ರೀತಿ ನಾವು ಕೂಡ ಆತನು ನಮ್ಮ ಸಂಗಡ ಇದ್ದಾನೆಂದು ಮರೆತು ಹೋಗ್ತಿದ್ದೇವೆ. ಆತನು ಎಲ್ಲೋ ಪರಲೋಕದಲ್ಲಿದ್ದಾನೆ ಅಂದುಕೊಳ್ತೇವೆ. ಆತನು ನಿಮ್ಮನ್ನು ಬಿಡುವುದಿಲ್ಲ, ತೊರೆದು ಬಿಡೋದಿಲ್ಲ. ನೀವು ಬೇಡಿಕೊಂಡ ಹೊರತು ನಿಮಗೇನು ಮಾಡೋದಿಲ್ಲ. ಹಾಗಾಗಿ ಬೇಡಿಕೊಳ್ಳೋಣವೇ? ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಜೀವಿತದಲ್ಲಿ ಕಳವಳಗಳಿವೆ, ಹೋರಾಟಗಳಿವೆ, ಸಮಸ್ಯೆಗಳಿವೆ. ಎದುರು ನೋಡಲಾರದ ದಿಕ್ಕಿನಿಂದ ಎದುರಿಸುತ್ತಿರುವ ಸಮಸ್ಯೆಗಳನ್ನೆಲ್ಲ ನೋಡಿ ಗಾಬರಿಗೊಳ್ತಿದ್ದೇವೆ. ಆದರೆ ದೇವರೇ ನನಗೆ ಹೀಗೆ ಮಾಡಿದ್ದಾರೆ, ದೇವರೇ ನನಗಿದರಲ್ಲಿ ತಳ್ಳಿದ್ದಾರೆ ಎಂದು ಕುಗ್ಗಿ ಹೋಗ್ತಿದ್ದೇವೆ ಹೊರತು, ದೇವರೇ ನಮಗೆ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳೋದಾದರೆ, ಸ್ವರವೆತ್ತಿ ನಿಮಗೆ ಮೊರೆ ಇಡೋದಾದರೆ, ನಮ್ಮನ್ನು ಶಾಂತಗೊಳಿಸುವ ದೇವರು ನೀವಾಗಿದ್ದೀರಿ. ಸಮಸ್ಯೆಗಳಿಗೆ ಪರಿಷ್ಕಾರ ಕೊಡುವ ದೇವರಾಗಿದ್ದೀರಿ. ಅದ್ಭುತ ಮಹತ್ಕಾರ್ಯ ಮಾಡುವಂತಹ ದೊಡ್ಡ ದೇವರು ನೀವಾಗಿದ್ದೀರಿ ಎಂಬುದಾಗಿ ನಾವು ಅನುಭವಪೂರ್ವಕವಾಗಿ ಅರಿತುಕೊಳ್ಳಲು ಸಹಾಯ ಮಾಡಿರಿ. ಈ ಸಮಯದಲ್ಲಿ ಯಾರ್ಯಾರು ಯಾವ್ಯಾವ ಹೋರಾಟದಲ್ಲಿದ್ದಾರೋ, ಆರ್ಥಿಕ ತೊಂದರೆಗಳು, ಬಂಧುಗಳ ಮಧ್ಯದಲ್ಲಿನ ತೂಫಾನುಗಳು, ಗಂಡ ಹೆಂಡತಿಯರ ಮಧ್ಯದಲ್ಲಿನ ಕಳವಳಗಳು,
ಮಕ್ಕಳಿಗೂ ತಂದೆ ತಾಯಿಗಳಿಗೂ ಮಧ್ಯದಲ್ಲಿರುವಂತಹ ಹೋರಾಟಗಳು, ಉದ್ಯೋಗದ ವಿಷಯದಲ್ಲಿರುವ ಸಮಸ್ಯೆಗಳು, ಇಕ್ಕಟ್ಟಿನಲ್ಲಿರುವ ಪ್ರತಿಯೊಬ್ಬರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಶಾಂತಗೊಳಿಸಿರಿ ಎಂದು ಬೇಡಿಕೊಳ್ತೇವೆ. ಅವರಿಗೆ ಸಮಾಧಾನವನ್ನು ಕೊಟ್ಟು ನಿಮ್ಮನ್ನು ಮಹಿಮೆಪಡಿಸುವವರನ್ನಾಗಿ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಹಾಗೂ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ನಿಮ್ಮನ್ನು ಬಿಡುಗಡೆ ಮಾಡುತ್ತಾರೆ. ನೀವು ಪ್ರಾರ್ಥಿಸಬೇಕು ಪ್ರಿಯರೇ. ನಂಬಿಕೆಯಿಂದ ಪ್ರಾರ್ಥಿಸಿರಿ. ಯಾವುದೇ ಸಮಸ್ಯೆಯಾಗಿರಲಿ ಕ್ಷಣಮಾತ್ರದಲ್ಲಿ ಪರಿಷ್ಕಾರ ಹೊಂದಿಕೊಳ್ಳಲು ಯೇಸುವಿನ ಬಳಿಗೆ ಬನ್ನಿ. ಸ್ವಂತ ಪ್ರಯತ್ನಗಳನ್ನು ಮಾಡಿ ವಿಫಲವಾದಾಗ ಅಲ್ಲ, ಪ್ರಾರಂಭದಲ್ಲಿಯೇ ಯೇಸುವನ್ನು ಬೇಡಿಕೊಳ್ಳಿರಿ. ಸರಳವಾಗಿ ಆನಂದಕರವಾಗಿ ಮುಂದಕ್ಕೆ ಸಾಗುವವರಾಗಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಈ ನಮ್ಮ ಸೇವೆಗೆ ಸಹಾಯ ಮಾಡಬೇಕೆಂದು ದೇವರು ನಿಮ್ಮನ್ನು ಪ್ರೇರೇಪಿಸೋದಾದರೆ ನಿಮ್ಮ ಕಾಣಿಕೆಗಳನ್ನು ಕಳಿಸಿ. ನೀವು ಕಳಿಸಿಕೊಡುವ ಕಾಣಿಕೆನೆಲ್ಲ ಈ ಮೀಡಿಯಾ ಸೇವೆಯಲ್ಲಿ ಬಳಸುತ್ತಿದ್ದೇವೆ. ಅನೇಕ ರೀತಿ ಪ್ರತಿಫಲ ನಿಮಗೆ ಸಿಗಬೇಕೆಂದು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.